ತರಕಾರಿಗಳ ಮೇಳ. ಪ್ರಶ್ನೆಗಳು. ಒಂದು ವಾಕ್ಯ. ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಏಪ್ರಿಲ್ 7ರಂದು ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಯಾವುದರ ಮೇಳ ಏರ್ಪಟ್ಟಿತ್ತು? ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು. ತರಕಾರಿಯ ಮೇಳದಲ್ಲಿ ಯಾರು ಪಾಲ್ಗೊಂಡಿದ್ದರು? ತರಕಾರಿಯ ಮೇಳದಲ್ಲಿ ದವಸ ಧಾನ್ಯ, ಸೊಪ್ಪು ತರಕಾರಿ, ಹಣ್ಣು ಹಂಪಲು, ಔಷಧಿ ಸಸ್ಯಗಳು, ಸಾಂಬಾರ ಪದಾರ್ಥಗಳು ಪಾಲ್ಗೊಂಡಿದ್ದರು. ಹೂಕೋಸಿನ ಸಹೋದರರು ಯಾರು? ಹೂಕೋಸಿನ ಸಹೋದರರು ಗೆಡ್ಡೆಕೋಸು ಮತ್ತು ಎಲೆಕೋಸು. ಹೂಕೋಸು ಯಾವ ರೋಗಗಳನ್ನು ದೂರ ಮಾಡುತ್ತದೆ? ಹೂಕೋಸು ಚರ್ಮ ರೋಗಗಳನ್ನು ದೂರ ಮಾಡುತ್ತದೆ. ಈರುಳ್ಳಿಯನ್ನು ಇಂಗ್ಲಿಷ್, ತೆಲುಗು, ತಮಿಳು ಮತ್ತು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಈರುಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಆನಿಯನ್, ತೆಲುಗುನಲ್ಲಿ ಎರ್ರಗಡ್ಡ, ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಎಂದು ಕರೆಯುತ್ತಾರೆ. ತರಕಾರಿಗಳ ಕಬ್ಬಿಣಾಂಶ ಯಾವ ಕೊರತೆಯನ್ನು ನಿವಾರಿಸುತ್ತದೆ? ತರಕಾರಿಗಳ ಕಬ್ಬಿಣಾಂಶ ರಕ್ತಹೀನತೆಯನ್ನು ನಿವಾರಿಸುತ್ತದೆ. 2-3 ವಾಕ್ಯ. ಹೀರೆಕಾಯಿ ತನ್ನನ್ನು ಹೇಗೆ ಪರಿಚಯಿಸಿಕೊಂಡಿತು? ಹೀರೆಕಾಯಿ ತನ್ನನ್ನು, ಓ ನನ್ನ ಪ್ರೀತಿಯ ಸಹೋದರರೇ, ನಾನು ಯಾರು ಬಲ್ಲಿರಾ? ನನ್ನ ಮೈಬಣ್ಣ ಹಸಿರು ನೋಡಿ, ಮೈಯೆಲ್ಲ ಸುಕ್ಕುಗಟ್ಟಿದೆ. ನಾನು ಭಾರತದಲ್ಲಿಯೇ ಹುಟ್ಟಿದ್ದು. ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ. ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟ. ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿಗ್ಗುತ್ತೀರಿ. ಈಗಲಾದರೂ ತಿಳಿಯಿತೆ ನಾನು ಯಾರೆಂದು? ನಾನೇ ಹೀರೆಕಾಯಿ ಎಂದು ಪರಿಚಯಿಸಿಕೊಂಡಿತು. ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಏನೆಂದು ಹೇಳಿತು? ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಈ ರೀತಿ ಹೇಳಿತು. ನನ್ನ ತವರು ಭಾರತ. ಹುಳಿ, ಕಡುಬು, ಪಲ್ಯ, ಉಪ್ಪಿನಕಾಯಿ, ದೋಸೆ, ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತೀರಿ. ಹಲವು ಪೋಷಕಾಂಶಗಳ ಕಣಜವೇ ಆಗಿದ್ದೇನೆ. ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಬುರುಡೆಯ ಆಕಾರದ ಹೊರಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಆಡುತ್ತೀರಿ. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಎಂದು ಹೇಳಿತು. ನುಗ್ಗೆ ಸೊಪ್ಪಿನ ಪ್ರಯೋಜನಗಳೇನು? ನುಗ್ಗೆ ಸೊಪ್ಪಿನ ಜೊತೆಗೆ ಕಾಯಿಗಳನ್ನು ನೀಡುತ್ತದೆ. ಯುಗಾದಿ ಹಬ್ಬದಲ್ಲಿ ನುಗ್ಗೆಯನ್ನು ಕೊಂಡೊಯ್ಯುತ್ತಾರೆ. ನುಗ್ಗೆಯನ್ನು ಪಲ್ಯ, ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ. ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳಿವೆ. ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿ. ಇರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತದೆ. ಕೊತ್ತಂಬರಿ ಸೊಪ್ಪನ್ನು ಯಾವ ಅಡುಗೆಗಳಿಗೆ ಬಳಸುತ್ತಾರೆ? ಕೊತ್ತಂಬರಿ ಸೊಪ್ಪನ್ನು ವಡೆ, ಉಪ್ಪಿಟ್ಟು, ಚಿತ್ರಾನ್ನ, ಬಾತು, ಸಾಂಬಾರು, ಪಲ್ಯ, ಮಜ್ಜಿಗೆ ಹೀಗೆ ಎಲ್ಲಾ ತಿಂಡಿ ತಿನಿಸುಗಳಿಗೆ ಬಳಸುತ್ತಾರೆ. ತರಕಾರಿಗಳ ಮೇಳದಿಂದ ಜನರಿಗಾದ ಪ್ರಯೋಜನಗಳೇನು? ತರಕಾರಿಗಳ ಮೇಳದಿಂದ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು. ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು. ತರತರದ ಅಡುಗೆಗಳನ್ನು ಮಾಡಿ ಉಂಡರು. ಆರೋಗ್ಯವಂತರಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು. ಯಾರಿಗೆ ಹೇಳಿದರು? ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿಯಲ್ಲವೇ? ಈ ಮಾತನ್ನು ಹೂಕೋಸು ನೆರೆದ ಬಂಧುಗಳಿಗೆ ಹೇಳಿತು. ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದಿರಿ? ಈ ಮಾತನ್ನು ಈರುಳ್ಳಿ ನೆರೆದವರಿಗೆ ಹೇಳಿತು. ನಾನು ಮರದ ಮೇಲೆ ಇರುವವಳು. ಈ ಮಾತನ್ನು ನುಗ್ಗೆಕಾಯಿ ನೆರೆದವರಿಗೆ ಹೇಳಿತು. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. ಈ ಮಾತನ್ನು ಸೋರೆಕಾಯಿ ಮೇಳದಲ್ಲಿ ಸೇರಿದವರಿಗೆ ಹೇಳಿತು. ಟಿಪ್ಪಣಿ ಬರೆಯಿರಿ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಎಂಬುದು ಹಣಕ್ಕಿಂತ ಅಮೂಲ್ಯವಾದದ್ದು. ಆದ್ದರಿಂದಲೇ ಆರೋಗ್ಯವೇ ಭಾಗ್ಯ ಎಂದು ಹೇಳುತ್ತಾರೆ. ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಆರೋಗ್ಯವಿಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಅತ್ಯಂತ ಮುಖ್ಯ. ಇಂದಿನ ಕಾಲದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸದೆ ಹಣ ಸಂಪಾದನೆಗೆ ಹವಣಿಸುತ್ತಾರೆ. ಕೊನೆಗೆ ಸಂಪಾದಿಸಿದ ಹಣವನ್ನೆಲ್ಲ ಅನಾರೋಗ್ಯಕ್ಕೆ ವ್ಯಯಗೊಳಿಸುತ್ತಾರೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆಗ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬಹುದು. ಹಸಿರು ತರಕಾರಿಗಳ ಸೇವನೆ. ಉತ್ತಮ ಆರೋಗ್ಯಕ್ಕೆ ಸಮತೋಲನ ಆಹಾರವನ್ನು ಸೇವಿಸಬೇಕು. ಹಸಿರು ತರಕಾರಿಗಳು ನೀರು, ನಾರಿನಂಶ, ಖನಿಜ ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ.
ಹಾಗೂ ಅನೇಕ ರೋಗಗಳು ಬರದಂತೆ ತಡೆಗಟ್ಟುತ್ತವೆ. ಬಂದಂತಹ ರೋಗಗಳನ್ನು ಗುಣಪಡಿಸುತ್ತವೆ. ಉದಾಹರಣೆಗೆ, ಸಕ್ಕರೆ ಕಾಯಿಲೆ ಇದ್ದವರು ಹಾಗಲಕಾಯಿಯನ್ನು ಸೇವಿಸುತ್ತಾರೆ. ರಕ್ತಹೀನತೆ ಇದ್ದವರು ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪನ್ನು ಸೇವಿಸುತ್ತಾರೆ. ಕಣ್ಣಿನ ಉತ್ತಮ ಆರೋಗ್ಯಕ್ಕಾಗಿ ಪಪ್ಪಾಯ, ಕ್ಯಾರೆಟ್ ಅನ್ನು ಬಳಸುತ್ತಾರೆ. ಹೀಗೆ ಹಸಿರು ತರಕಾರಿಗಳು ಜೀವನದ ಅತ್ಯಮೂಲ್ಯ ಭಾಗವಾಗಿವೆ. ತರಕಾರಿಗಳನ್ನು ಅವುಗಳ ಬಣ್ಣದೊಂದಿಗೆ ಹೊಂದಿಸಿ ಬರೆಯಿರಿ. ಹೀರೆಕಾಯಿ ಹಸಿರು, ಮೂಲಂಗಿ ಬಿಳಿ, ಕ್ಯಾರೆಟ್ ಕೇಸರಿ, ಟೊಮೆಟೊ ಕೆಂಪು, ಬೀಟ್ರೂಟ್ ನೇರಳೆ, ನಿಂಬೆ ಹಳದಿ. ತರಕಾರಿಗಳನ್ನು ಅವುಗಳ ರುಚಿಗಳೊಂದಿಗೆ ಹೊಂದಿಸಿ ಬರೆಯಿರಿ. ಮೆಣಸಿನಕಾಯಿ ಘಾಟು, ಮೂಲಂಗಿ ಖಾರ, ನಿಂಬೆ ಹುಳಿ, ಟೊಮೆಟೊ ಸಿಹಿ, ಹಾಗಲಕಾಯಿ ಕಹಿ. ಭಾಷಾಭ್ಯಾಸ ಬಿಡಿಸಿ ಬರೆಯಿರಿ. ದಿನಾಚರಣೆ ದಿನ ಪ್ಲಸ್ ಆಚರಣೆ ದಿನಾಚರಣೆ. ಒಂದೊಂದು 1+1 ಒಂದೊಂದು. ಖನಿಜಾಂಶ ಖನಿಜ ಪ್ಲಸ್ ಅಂಶ ಖನಿಜಾಂಶ. ಮೈಯೆಲ್ಲ ಮೈ ಪ್ಲಸ್ ಎಲ್ಲ ಮೈಯೆಲ್ಲ. ಇರುಳುಗಣ್ಣು ಇರುಳು ಪ್ಲಸ್ ಕಣ್ಣು ಇರುಳುಗಣ್ಣು. ಪೌಷ್ಟಿಕಾಂಶ ಪೌಷ್ಟಿಕ ಪ್ಲಸ್ ಅಂಶ ಪೌಷ್ಟಿಕಾಂಶ. ಬುರುಡೆಯಾಕಾರ ಬುರುಡೆಯ ಪ್ಲಸ್ ಆಕಾರ ಬುರುಡೆಯಾಕಾರ. ವಿರುದ್ಧಾರ್ಥಕ ಪದ ಆರೋಗ್ಯ ಅನಾರೋಗ್ಯ, ರುಚಿ ಅರುಚಿ, ರೋಗ ನಿರೋಗ, ನಿರ್ಗಮಿಸು ಆಗಮಿಸು, ಶುದ್ಧಿ ಅಶುದ್ಧಿ, ಪೌಷ್ಟಿಕತೆ ಅಪೌಷ್ಟಿಕತೆ. ಸ್ವಂತ ವಾಕ್ಯ ಕಲರವ ಹಕ್ಕಿಗಳ ಕಲರವ ಕೇಳಲು ಇಂಪಾಗಿರುತ್ತದೆ. ಮೇಳ ನಮ್ಮ ಶಾಲೆಯಲ್ಲಿ ಹಣ್ಣು ತರಕಾರಿಗಳ ಮೇಳ ಏರ್ಪಡಿಸುತ್ತಾರೆ. ಭಿನ್ನವಿಸು ರಾಜರ ಮುಂದೆ ಪ್ರಜೆಗಳು ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೊಂಡರು. ಕಣಜ ಹಿಂದಿನ ಕಾಲದಲ್ಲಿ ಭತ್ತವನ್ನು ಕಣಜಗಳಲ್ಲಿ ಸಂಗ್ರಹಿಸುತ್ತಿದ್ದರು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.